ವೇದಿಕೆ ಮೇಲೆ ಒಂದಷ್ಟು ಈ ಕಲೆಯ ಯಶಸ್ಸಿನ ಹಿಂದೆ ಇರುವಂತಹ ಮತ್ತಷ್ಟು ಹೀರೋಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಇಲ್ಲಿ ಕತೆ ಹೇಗೆ ಹೀರೋನೋ, ರಿಷಬ್ ಸರ್ ಹೇಗೆ ಹೀರೋನೋ, ನಮ್ಮ ವಿಜಯ್ ಸರ್ ಹೇಗೆ ಹೀರೋನೋ, ನಾಯಕಿ ಹೇಗೆ ಹೀರೋನೋ, ಪರದೆ ಹಿಂದೆ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಇವತ್ತಿಗೆ ಹೀರೋನೇ. ಸೊ ಆ ಹೀರೋಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಹೊಂಬಾಳೆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಆದರ್ಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ರೇಡಿಯೋ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಹೊಂಬಾಳೆಯ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ. ನೀವೆಲ್ಲರೂ ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ನಿನ್ನಿಂದಲೆಯಿಂದ ನಮ್ಮೆಲ್ಲರನ್ನೂ ಅರಸಿ ಆರೈಸ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಇದೇ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇರೋ ಕಾಂತಾರ ಚಿತ್ರಕ್ಕೂ ಕೂಡ ಆರೈಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದ ಜರ್ನಿಯಲ್ಲಿ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ, ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್, ಟೆಕ್ನಿಷಿಯನ್ಸ್, ಕ್ಯಾಸ್ಟ್ ಆ್ಯಂಡ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಅಚ್ಚುಕಟ್ಟಾಗಿ ಮಾತಾಡಿ ಹೋದರು. ಪ್ರೆಸ್ ಮೀಟ್ಗೆ ಒಂದು ಆದರ್ಶ ನಮ್ಮ ಆದರ್ಶ್ ಅವರು. ಥ್ಯಾಂಕ್ ಯು. ಎಷ್ಟು ಖುಷಿ ಆಗ್ಬಿಟ್ರು ಎಲ್ಲರೂ ಅಂತಂದರೆ. ಈಗ ಕಾಂತಾರ ಚಾಪ್ಟರ್ 1 ಇನ್ನಷ್ಟು ಮತ್ತಷ್ಟು ಪವರ್ಫುಲ್ ಆಗೋದಕ್ಕೆ ಕಾರಣ ಅಫ್ಕೋರ್ಸ್ ಸ್ಟೋರಿ, ಅಭಿನಯ, ಅದರ ಪ್ರೆಸೆಂಟೇಷನ್ ಎಲ್ಲ. ಆದರೆ ರಿಷಬ್ ಸರ್ನ ನೀವು ಯಾವ್ಯಾವ ಪಾತ್ರದಲ್ಲಿ ನೋಡಿರ್ತೀರ, ಸ್ಕ್ರೀನ್ ಮೇಲೆ ಆ ಪವರ್ಫುಲ್ ಫೈಟ್ಗಳನ್ನ ನೋಡಿದಾಗ ವಾವ್, ಇದು ಯಾರು ಈ ಥರ ಇಷ್ಟು ದೈತ್ಯವಾಗಿ ಸ್ಕ್ರೀನ್ ತುಂಬ ರಿಷಬ್ ಸರೇ ಕಾಣ್ತಾರೆ. ಅವರನ್ನ ಆ ರೀತಿ ತೋರಿಸಿದಂತಹ ನಮ್ಮ ಸ್ಟಂಟ್ ಡೈರೆಕ್ಟರ್, ಫೈಟ್ ಮಾಸ್ಟರ್ ಈಗ ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮೋಸ್ಟ್ ಹ್ಯಾಪನಿಂಗ್ ಸ್ಟಂಟ್ ಮಾಸ್ಟರ್, ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವರನ್ನ ಪ್ಲೀಸ್. ಹಲೋ ಅರ್ಜುನ್ ಸರ್. ನಂಗೆ ಗೊತ್ತು ನೀವು 2 ಪದ ಮಾತಾಡೋದು, ಇವತ್ತು ಹಂಗೆ ಮಾಡಂಗೆ ಇಲ್ಲ. ನಾವು ಕಾಂತಾರನೇ 2 ಚಾಪ್ಟರ್ ಮಾಡಿದೀವಿ, ಒಂದು 4 ಆದ್ರೂ ಮಾತಾಡ್ಬೇಕು ನೀವು ಇವತ್ತು. ಓಕೆ ಎಲ್ರಿಗೂ ನಮಸ್ಕಾರ. ಎಸ್, ನೋಡಿದ್ರಾ? ಅಲ್ಲ ಸರ್, ಫೈಟ್ ಮತ್ತೆ ಡ್ಯಾನ್ಸ್ ಮಿಂಗಲ್ ಮಾಡ್ತಿದ್ದೀರಾ ನೀವು? ಅಲ್ಲ, ಫೈಟ್ಗೆ ಒಂದು ರಿದಮ್ ಇರ್ಲಿ ಅಂತ ಹೇಳಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವ್ರು ಬರ್ತಿದ್ದಾರೆ. ಭೂಷಣ್ ಮಾಸ್ಟರ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ, ನೀವು ನಾನು ಸಪೋರ್ಟ್ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಏನು ಮಾತೇ ಬರ್ತಾ ಇಲ್ಲ. ಫಸ್ಟು ಅದೇ ಹೇಳ್ಕೊಡ್ತಾವ್ರು ಮಾಸ್ಟ್ರು. ಥ್ಯಾಂಕ್ ಯು ಎಲ್ಲರಿಗೂ. ಮೇಯ್ನಾಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಬರ್ಬೋದಾಗಿತ್ತು, ಬಟ್ ಆದರೂ ನನಗೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿದ್ದೀರ ಸರ್, ಥ್ಯಾಂಕ್ ಯು. ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಕಂಟಿನ್ಯೂ. ಸಖತ್ ಮಾಸ್ಟರ್. ಆ್ಯಂಡ್ ಅರವಿಂದ್ ನಮ್ಮ ಕ್ಯಾಮ್ರಾಮ್ಯಾನ್ ಕಣ್ಣಪ್ಪ, ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ. ಕಣ್ಣಪ್ಪ ಫೋನ್ ಮಾಡಿದಾರೆ ಅಂತ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಸೊ ಅದರಿಂದ ಈ ಕಾಂತಾರ ಎಲ್ಲ ಬೆಲ್ ಬಾಟಮ್ ಸಿನಿಮಾಯಿಂದ ನಾನು ಪರಿಚಯ ಆಗಿದ್ದು. ಸೊ ಅದರಿಂದ ಕಾಂತಾರ 1, ಕಾಂತಾರ 2 ಎಲ್ಲ ಕಂಟಿನ್ಯೂ ಆಗಿದೆ. ಮುಂದಕ್ಕೆ ಇನ್ನೂ ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಖಂಡಿತ. ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್, ನಿಮಗೆ ಬೆಸ್ಟ್ ವಿಶಸ್. ಸರ್, ಎ ಫಾರ್ ಅರ್ಜುನ್. ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ನ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ರಿಸ್ಕ್ ಯಾಕೆ ತೊಗೊಳ್ಬೇಕು, ಇಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್, ಏನದು ಐ ಲವ್ ಯು ಸರ್. ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಸ್ಗಳೆಲ್ಲ ಮಾಡಿದ್ದೀವಿ ಇದರಲ್ಲಿ. ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಲ್ಲಿ. ಡೈರೆಕ್ಟರ್ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಅಂದರೆ ಅರ್ಜುನ್ ಮಾಸ್ಟರ್. ಮತ್ತೆ ಇಲ್ಲೇನು ಮಾತಾಡ್ತಿಲ್ಲ? ಅದು ಸೆಟ್ಟಲ್ಲಿ. ಇದು ಸೆಟ್ ಅಂತ ಅನ್ಕೊಳ್ಳಿ. ನೋಡಿ, ರಿಷಬ್ ಸರ್ ಇದ್ದಾರೆ, ಪ್ರಗತಿ ಮೇಡಮ್ ಇದ್ದಾರೆ. ಓಕೆ ಸರಿ, ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ. ಇದು ಬೆಟರು ಸರ್. ಏನಂದರೆ
ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರೋಂಥ ಸ್ಟಂಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇದ್ದಂಥ ರಿಹರ್ಸಲ್ಸ್ನ ಒಂದು ಝಲಕನ್ನು ಕೂಡ ನೋಡಿದ್ದೀವಿ. ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕಸರತ್ತು ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಪ್ರಾಕ್ಟೀಸ್ ವಿಷಯಕ್ಕೆ ಬಂದರೆ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸನ್ನು ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತು ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ. ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು. ಸೊ ತುಂಬ ಸಲ ಒನ್ಮೋರ್ಗಳಾಗ್ತಾ ಇತ್ತು. ಜನರಲಿ ಎಲ್ಲ ಏನಾರು ಜನರಲಿ ಒನ್ಮೋರ್ ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ. ನಾನು ಜೀವ ಇರೋರ್ಗೂ ಟ್ರೈ ಮಾಡ್ತೀನಿ ಅಂತ ಹೇಳೋವಂಥ ಒಬ್ಬರೇ ಇರೋ ರಿಷಬ್ ಸರ್. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು, ಬಟ್ ನಿಮ್ಮನ್ನು ಬಿಟ್ಟರೆ ಇನ್ಯಾರು ಅದನ್ನು ಟ್ರೈ ಮಾಡೋಕೆ ಆಗ್ತಾನೆ ಇದ್ದಿಲ್ಲ ಬಸ್, ಅದಂತೂ ಸತ್ಯ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತಾರದಲ್ಲಿ ನೋಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದ್ದೀವಿ. ಇವಾಗ ಇಂಟರ್ನ್ಯಾಷನಲ್ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವ್ರ ಜೊತೆ ಎಲ್ಲ ನಾವು ಸೇರಿಕೊಂಡು ಮುಂದೆ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮನ್ನ ಜೊತೆಗೆ ಸೇರ್ಕೊಂಡು ಇದಕ್ಕೆ. ಐ ಲವ್ ಯು. ಅಲ್ಲ, ಅದು ತುಂಬ ದೊಡ್ಡ ಮಾತು ಅರ್ಜುನ್ ಸರ್. ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ. ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಈಗ ರಿಷಬ್ ಸರ್ ಫೈಟ್ನ ನಾವು ನೋಡಿದ್ವಿ. ಭೂಷಣ್ ಮಾಸ್ಟರು ಚುಟು ಚುಟು ಸಾಂಗು, ಈ ಥರ ಸಾಂಗ್ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ. ನಮ್ಮ ರಿಷಬ್ ಸರ್ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ, ರಿಷಬ್ ಸರ್ ಡಾನ್ಸಿಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್. ಹೇಳ್ಬಿಡಲ್ಲ ಸರ್, ಅದು ಒಂದು ಸಾಂಗ್ ಇವಾಗ ಆ ಸಾಂಗ್ ರಿಲೀಸ್ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ವಾರ 2 ವಾರ ರಿಹರ್ಸಲ್ ಮಾಡಿದ್ದೀವಿ. ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ರಿಷಬ್ ಸರ್ಗೆ ಶೆಟ್ರೆ ಇವರು ಒಂದು ಹೇಳ್ತಾ ಇದ್ದಾರೆ, ನಿಮ್ಮ ರಿಯಾಕ್ಷನ್ ಬೇರೆ ಬರ್ತಾ ಇದೆ. ಯಾವ ಥರ ಇದು ಡ್ಯಾನ್ಸು? ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್, ಇದು ಸನ್ ವಾಕ್. ಹೋಗ್ಲಿ ಬಿಡಿ, ಸೂರ್ಯ ಚಂದ್ರ ಎಲ್ಲರೂ ನೋಡಿ ಎಂಜಾಯ್ ಮಾಡೋಂತ ಆಕ್ಚುಲಿ ಟ್ರೈಲರ್ ನೋಡಿದ್ಮೇಲೆ ಇವಾಗ ಮೂನ್ ವಾಕ್ ಅಂತ ಒಂದು ಜ್ಞಾಪಕ ಬಂತು. ಆಕ್ಚುಲಿ ಮೂನ್ ವಾಕ್ ನೋಡಿದ್ರೆ ಮೂನ್ ಜಂಪ್ ಇದ್ರಲ್ಲಿ ಇದೆ, ಟ್ರೈಲರ್ ಅಲ್ಲಿ ಒಂದಿದೆ. ಮೂನ್ ಶಾಟ್ ಅಲ್ಲಿ ಅದ್ ನೀವೇ ಕೊರಿಯೋಗ್ರಾಫ್ ಮಾಡಿದ್ದ ಮೂನ್ ಜಂಪ್? ಅದು ನಾನು ಮೇಡಮ್ ಅಯ್ಯೋ ಐಡಿಯಾ ಕೊಟ್ಟಿದ್ದು ನಾನೇ. ಟಕ್ಕಂತ ಕ್ರೆಡಿಟ್ ತಗೊಂಡ್ಬಿಟ್ರು ಮಾಸ್ಟರ್. ಆಕ್ಷನ್ ಮಾಡಿದ್ ನಾನು, ಐಡಿಯಾ ಕೊಟ್ಟಿದ್ದೀವ್ರು. ಶೂಟ್ ಮಾಡಿದ್ದು ನಮ್ಮ ಕಣಪ್ಪ, ಅರವಿಂದ್ ಸರ್, ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಸರ್. ಶೆಟ್ರು. ಏನು ಇದು ಒಂದು ಚೌಕ ಕಾಂಬಿನೇಷನ್, 4 ಜನ. ಪ್ರಗತಿ ಮೇಡಮ್ ಆ ವಿಷಯ ಹೇಳಿ, ಆ ವಿಷಯ ಹೇಳಿ, ಇನ್ನೂ ಹೇಳಿ ಅಂತ ಏನೋ ಅಲ್ಲಿಂದ ಸಿಗ್ನಲ್ ಹೇಳ್ತಾ ಇದಾರೆ ನನಗೆ. ಅದು ನಾನು ಟ್ಯೂಬ್ ಲೈಟ್ ಆಗ್ಬಿಟ್ಟಿದ್ದೀನಿ, ನನಗೆ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್. ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮೇಡಮ್, ಅವರೇ ಡಿಸೈನ್ ಮಾಡಿರೋದು. ಹೀರೋಯಿನ್ ಕಾಸ್ಟ್ಯೂಮು, ಅದು ಡ್ಯಾನ್ಸರ್ಸ್ದು ಎಲ್ಲಾನು ಪಾಪ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗ್ ಅಲ್ಲಿ ನಾವು ಮಾಡೋವಾಗ ಒಂದು ಪಂಚೆ ಎಳೆ ಹಿಂಗಿದ್ರು ಬಿಡ್ತಾ ಇರ್ಲಿಲ್ಲ. ಓಡೋಗೋರು ಯಾರೋ ಒಂದು ಸೆಂಟ್ರಲ್ ಇದ್ರೆ ಕಾಸ್ಟ್ಯೂಮರು ಲವ್ ಯಾಕೋ ಬಾರ ಲೇಟ್ ಆಗ್ತಾ ಇದೆ ಆಲ್ರೆಡಿ ಅಂದ್ರೆ ಬಿಡ್ತಾ ಇರ್ಲಿಲ್ಲ. ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ನಿಮ್ಗೆ ಅಷ್ಟು ಪರ್ಫೆಕ್ಷನ್ ಇದೆ. ಯಾರ್ ಹೆಂಡತಿ ಅವರು, ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ, ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ಒಂದು ದಾರ ಆಚೆ ಆಚೆ ಆಗಕ್ ಬಿಡೋದಿಲ್ಲ ಅಲ್ವಾ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅರ್ಜುನ್ ಸರ್, ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇನ್ಪರ್ಫೆಕ್ಷನ್ಸ್ ನೀವೇನಾದ್ರು ಕಂಡಿಡಿದ್ರ? ನಮ್ದು ಫೈಟರ್ಸ್ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಅದ್ರಲ್ಲೆಲ್ಲ ಶೀಲ್ಡು ಅದು ಇದೆಲ್ಲ ಅರ್ಧಾಕೊಂಡು ಓಡಾಡೋರು ಹುಡುಗರು. ಸೊ ಅವ್ರನ್ನೆಲ್ಲ ಹಿಡ್ದು ಒಂದ್ ಕಡೆ ಕೂರಿಸಿ ಒಂದು ಸ್ಕೂಲ್ ತರ ನಡ್ಸ್ಕೊಂತ ಇದ್ರು, ಕಾಸ್ಟ್ಯೂಮ್ ಮಾಡಕ್ಬಾರ್ದು ಅಂತ. ಸೊ ಅದೆಲ್ಲ ತುಂಬಾ ಪರ್ಫೆಕ್ಟ್. ಹೌದೌದು, ಕರೆಕ್ಟ್ ಮಾರ್ಕ್ಸ್ ಹೇಳಿದೆ. ಯಾರನ್ನು ಕೆಳಗಡೆ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ, ನಿಂತ್ಕೊಳ್ಳಿ ಅಂತ. ಎಲ್ಲ ಚೇರಲ್ಲೇ ಕೂರ್ಬೇಕು, ಯಾರು ನೆಲದಲ್ಲಿ ಕೂರಂಗಿಲ್ಲ. ಕಾಸ್ಟ್ಯೂಮ್ ಅದು ಕಾಸ್ಟ್ಯೂಮು. ನಾನು ರಿಷಬ್ ಸರ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಪ್ರಗತಿ ಮೇಡಮ್ ನನ್ನ ಕಾಸ್ಟ್ಯೂಮು ಮತ್ತೆ ಗಲೀಜಾಗ್ಬಿಟ್ರೆ ತುಂಬಾ ಖರ್ಚು. ಆಮೇಲೆ ಏನು ಒಂದಿಬ್ರು ಫೈಟರ್ಸ್ ಇರ್ತಾರೆ, ಎಷ್ಟು ಜನ, ಎಷ್ಟು ನೂರಾರು ಸಾವಿರಾರು ಜನ ಇರ್ಲಿಲ್ವಾ ಅರ್ಜುನ್ ಸರ್? 100 ಆಕ್ಷನ್ ಕೊರಿಯೋಗ್ರಾಫರ್ಸ್, ಸಾರಿ ಫೈಟರ್ಸ್ ಇದ್ರು. ಹೌದು, ಇಲ್ಲಿಂದ ಆಗಲಿ ವರ್ಲ್ಡ್ ವೈಡ್ ಸ್ಟಂಟ್ ಪರ್ಫಾರ್ಮೆನ್ಸ್ನೆಲ್ಲ ಕರೆದು ಆ್ಯಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ.
ಸೊ ಅದೊಂದು ಖುಷಿ ಇರೋಂಥ ವಿಷಯ. ಅಲ್ಲ, ಇವರಿಬ್ರು ಹೇಳ್ತಾ ಹೇಳ್ತಾ ನಮಗೆ ಆ ಸಿನಿಮಾ ಅಕ್ಟೋಬರ್ 2 ಬದಲು ಈಗಲೇ ರಿಲೀಸ್ ಆಗ್ಬಿಟ್ರೆ ನೋಡ್ಬಿಡೋಣ ಅನ್ನೋಷ್ಟು ಕುತೂಹಲ ಜಾಸ್ತಿ ಕೆರಳಿಸ್ತಾ ಇದ್ದಾರೆ. ಅದರಲ್ಲೂ ಎಕ್ಸೈಟಿಂಗ್ ಆಗಿರೋ ವಿಷಯ ಅಂದ್ರೆ ರಿಷಬ್ ಸರ್ ಮಾಡಿರುವಂತ ಸನ್ ವಾಕ್ ನ ನೋಡೋದಕ್ಕೆ ನಾವು ಅಲ್ಲ, ಮೂನ್ ವಾಕ್ ಅಲ್ಲ, ಸನ್ ವಾಕ್ ಅಲ್ವಾ? ಹಾ, ಸನ್ ವಾಕ್ ನೋಡೋದಕ್ಕೆ ನಾವು ಇನ್ನೂ ಜಾಸ್ತಿ ಕಾತರದಿಂದ ಕಾಯ್ತೀವಿ. ರಿಷಬ್ ಸರ್ 2ನೇ ತಾರೀಕಿಂದ ಮುಂಚೆ ಸಾಂಗ್ ಏನಾದ್ರು ಲಾಂಚ್ ಮಾಡೋ ಐಡಿಯಾ ಇದೆಯಾ ಸರ್? ಯಾರಿಗ್ ಗೊತ್ತು, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ ಅಂತಿದ್ದಾರೆ. ಬಟ್ ಎಲ್ಲ ಹೊಸತನವನ್ನ ನಿಮ್ಮ ಮೂಲಕ ಅವ್ರು ತೋರಿಸ್ತಿದಾರಲ್ಲ, ಅದು ನಮ್ಮ ನಿಜವಾದ ಹೆಮ್ಮೆ. ಏನಕ್ಕಂದ್ರೆ ಒಂದು ಪ್ಯಾನ್ ಇಂಡಿಯಾ ಅಂದ ತಕ್ಷಣ ರಿಷಬ್ ಸರ್, ವಿಜಯ್ ಸರ್, ಹೊಂಬಾಳೆ ಮನ್ಸು ಮಾಡಿದಿದ್ರೆ ಯಾರನ್ ಬೇಕಾದ್ರೂ ಕರ್ಸ್ಬೋದಿತ್ತು. ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಟೆಕ್ನಿಷಿಯನ್ಸೇ ಇರಬೇಕು ಅಂತ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ ನ ಬಳಸಿದಾರಲ್ಲ, ಇದಕ್ಕೊಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಭೂಷಣ್ ಮಾಸ್ಟರ್. ಥ್ಯಾಂಕ್ ಯು ಅರ್ಜುನ್ ಸರ್. ಥ್ಯಾಂಕ್ ಯು. 2 ಸ್ಟೆಪ್ ಏನಾದ್ರು ಹೇಳ್ಕೊಡ್ತೀರಾ ಅವ್ರಿಗೆ, ಅರ್ಜುನ್ ಸರ್ಗೆ? ಇದು ಸನ್ ವಾಕ್ ಮಾಸ್ಟರ್. ಅವ್ರು ಇಷ್ಟು ಮಾತಾಡಿದ್ದೇ ನನ್ನ ಪ್ರಕಾರ ಅತಿ ದೊಡ್ಡ ವಿಷಯ. ಅರ್ಜುನ್ ಸರ್ ಅವರು ನಮ್ಮ ಜೀವನದಲ್ಲಿ ಎಷ್ಟೇ ಬದುಕಿದ್ರು ಕೂಡ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಯಾವುದು ಎಷ್ಟು ಬೇಕು ಎಲ್ಲಿ ಬೇಕು, ಯಾವುದು ಎಷ್ಟು ಬೇಡ ಎಲ್ಲಿ ಬೇಡ ಅಂತ ನಾವು ನಮ್ಮ ಲೈಫಲ್ಲಿ ಕತ್ರಿಗೆ ಹಾಕ್ತಿರ್ತೀವಲ್ಲ, ಅದೇ ರೀತಿ ಈ ಸಿನಿಮಾಗೂ ಕೂಡ ಅಷ್ಟು ಅದ್ಭುತವಾದಂಥ ಎಡಿಟಿಂಗನ್ನು ಮಾಡಿದ್ದಾರೆ. ಇವತ್ತು ನಾವೇನು ಝಲಕ್ ನೋಡಿದ್ದೀವಿ ಅದನ್ನು ಅಷ್ಟು ಕರೆಕ್ಟಾಗಿ ನಮಗಾಗಿ ತಗೊಂಡ್ಬಂದು ಕೊಟ್ಟಿರೋದು ಎಡಿಟರ್. ಸೊ ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಕೂಡ ಹೇಳ್ತಾರೆ. ಅಂಥ ಒನ್ ಆಫ್ ದ ಬೆಸ್ಟ್ ಎಡಿಟರ್ ಇವತ್ತು ನಮ್ಮ ಕಾಂತಾರ ಚಾಪ್ಟರ್ 1 ಎಡಿಟರ್ ಅವ್ರನ್ನ ಕರೆಯೋಣ. ನಮ್ಮ ಹೆಮ್ಮೆಯ ಟೆಕ್ನಿಷಿಯನ್ ಆದಂಥ ಸುರೇಶ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಪ್ಲೀಸ್. ಸುರೇಶ್ ಸರ್ ಅಂದ್ರೆ ಶೆಟ್ರು ಎಂತ ಟೆಕ್ನಿಷಿಯನ್ಸ್ನ ಎಲ್ಲ ಆಯ್ಕೆ ಮಾಡಿದ್ರಂದ್ರೆ ಯಾರು ಮಾತಾಡಲ್ಲ, ಕೆಲಸ ಮಾತ್ರ ಮಾತಾಡುತ್ತೆ. ಆದರೆ ಇವತ್ತು ಖುಷಿ. ಸುರೇಶ್ ಸರ್ ಇವತ್ತು ನೀವು ಮಾತಾಡಿ. ಸುರೇಶ್ ಸರ್ ಫಸ್ಟಲ್ಲೇ ಜಲಕ್ಕಾಗೋಯ್ತಾ? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು. ನನ್ನ 4 ಕ್ವಾರ್ಟರ್ ಕೊಡಿದ್ರು, ಸ್ಟಡಿಯಾಗಿ ನಿಂತಿದ್ದಲ್ಲೋ ಸೂರ್ಯ ತಗ ನನ್ನ ಹೆಸರು. ಹಾಗಾಗಿ ಆ ತಮಾಷೆ ಮಾಡಿ ವೆಲ್ಕಮ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನಂಥ ಚಿಕ್ಕ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ನು ಫಸ್ಟ್ ಸರ್ರೇ ಮೀಟ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಅವರು ಒಂದೇ ಒಂದು ಪದ ಹೇಳಿದ್ರು, ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು. ಮಾಡೋಣ ಅನ್ನೋದು ಬೇರೆ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಆ ಪದ ನಿಜವಾಗ್ಲೂ ಇಲ್ಲಿವರೆಗೂ ನನ್ನನ್ನು ತಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಸುರೇಶ್ ಸರ್, ಈ ರೀತಿ ಒಂದು ಪವರ್ ಪ್ಯಾಕ್ಡ್ ಸಿನಿಮಾನ ಅವ್ರು ಶೂಟ್ ಮಾಡಿ ನಿಮಗೆ ತಂದುಕೊಟ್ಟಾಗ ಅದೊಂದು ಎಕ್ಸ್ಟ್ರಾ ಚಾಲೆಂಜು ಪ್ಲಸ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ನಾಟ್ ಈಸಿ ಎಡಿಟ್ ಮಾಡೋದು. ಈಗ ಸಿನಿಮಾ ಅಟ್ಲೀಸ್ಟ್ ನಿಮಗೆ ಒಂದಷ್ಟು ಟೈಮ್ ಲಿಮಿಟ್ ಇರುತ್ತೆ ಎಡಿಟ್ ಮಾಡೋದಕ್ಕೆ. ಬಟ್ ಒಂದು ಟ್ರೇಲರು ಯಾವ ಶಾಟ್ ಬಿಡೋದು, ಯಾವ ಶಾಟ್ ಹಾಕೋದು ಆ್ಯಂಡ್ ಕತೆ ಹೇಗೆ ಹೇಳೋದು, ಈ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿ ಅವರ ಜೊತೆ ಕೂಡಿ ನೀವು ಹೇಗೆ ಮಾಡಿದ್ರಿ? ಈ ಪಯಣ ಹೇಗೆ ಸಾಗಿಸಿದ್ರಿ ನೀವು? ಇಲ್ಲ, ಸಿನಿಮಾ ಓವರಾಲ್ ಎಡಿಟ್ ಮಾಡಿದಾಗ ಒಂದು ಫ್ಲೋ ನಮಗೆ ಗೊತ್ತಿರುತ್ತೆ ಹೇಗೆ ಏನು ಅನ್ನೋದು. ಮತ್ತು ಸರ್ನು ಒಂದು ಫ್ಲೋ ಲೈನಪ್ ಹೇಳಿರ್ತಾರೆ ನಮಗೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಮಗ ಅಂತ ಅಂದ್ಬಿಟ್ಟು. ಆದರೆ ಒಂದು ಮಗ ಅನ್ನೋದು ಒಂದು ಫ್ರೆಂಡಲ್ಲಿ ಅವರು ಚಾನ್ಸೇ ಇಲ್ಲ. ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ದೈವನೇ ಪಕ್ಕ ಕೂತ್ಕೊಂಡು ಎಡಿಟ್ ಮಾಡಿಸ್ತಿದೆ ಅನ್ನೋ ಥರ ಇರುತ್ತದು. ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅದು. ಅದಾಗಿ ಬರೋವಂಥದ್ದು ಅದು ಅವ್ರು ಕೂತ್ಮೇಲೆ ಅದು ಔಟ್ಪುಟ್ ಬರಲಿಲ್ಲ ಅಂದರೆ ಹೆಂಗೆ ಅದು? ಅದೇ ಒಂದೊಂದ್ಸಲಿ ಹೇಳ್ತೀವಲ್ಲ, ಕೆಲಸನ ನಾವು ಮಾಡಲ್ಲ, ಕಾರ್ಣಿಕನೇ ನಮ್ಮ ಹದಲ್ಲಿ ಕೂತ್ಕೊಂಡಾಗ ಯಾವುದೊಂದು ದೈವ ಶಕ್ತಿನೇ ನಮ್ಮ ಜೊತೆ ಕೂತ್ಕೊಂಡು ಅದನ್ನ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳಿ ಖಂಡಿತ ಅಲ್ವಾ? ಆ ದೇವರ ಶಕ್ತಿ ಆಶೀರ್ವಾದ ನಿಮ್ಮ ಜೊತೆ ಯಾವಾಗ್ಲೂ ಇರ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್.